ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ರಾಗಿ ಮುದ್ದೆ ಪಾಠಕ್ಕೆ ಸುಸ್ವಾಗತ. ಶ್ರೀಯುತ ಚಹ ರಘುನಾಥ್ ಅವರು ಬರೆದಂಥ ಈ ಪ್ರಬಂಧ ನೋಡಿ, ಇದು ಪ್ರಬಂಧ ಸಾಹಿತ್ಯ. ಇದು ಇಂಥ ಒಂದು ಪ್ರಬಂಧ ಒಂದು ಲಘು ಹಾಸ್ಯವನ್ನು ನಮ್ಮೆಲ್ಲರಿಗೆ ನೀಡುವುದರೊಂದಿಗೆ ಒಂದು ಆಹಾರ ಸಂಸ್ಕೃತಿಯ ಅರಿವನ್ನು ನಮಗೆ ಭಾಳ ಮುಖ್ಯವಾಗಿ ಮಾಡಿಕೊಡ್ತಾ ಇದೆ. ವಿದ್ಯಾರ್ಥಿಗಳೇ, ಕರ್ನಾಟಕದ ಈ ನೆಲದೊಳಗೆ ಏನು ತಿಂದು ಗಟ್ಟಿ ಆಗಬೇಕು ಅನ್ನುವಂಥದ್ದನ್ನು ಭಾಳ ಮುತುವರ್ಜಿಯಿಂದ ಈ ಪ್ರಬಂಧದೊಳಗೆ ರಾಗಿಯ ಬಗ್ಗೆ, ರಾಗಿಯ ಮುದ್ದೆಯ ಬಗ್ಗೆ ನೋಡಿ, ರಾಗಿಗೆ ಸಂಸ್ಕಾರ ಕೊಟ್ಟು ಅದು ಮುದ್ದೆ ಆಗ್ತಾ ಇದೆ. ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಆಗ್ತಾ ಇದೆ. ಬೇರೆ ಬೇರೆ ಸಂಸ್ಕಾರಗಳು, ಅದು ಅನ್ನ ಆಗ್ತಾ ಇದೆ. ಜೋಳ ಇದು ಕೂಡ ಅನ್ನ ಆಗ್ತಾ ಇದೆ. ಆನಂತರ ಅಂಬಲಿ ಆಗ್ತಾ ಇದೆ, ರಾಗಿ ಅಂಬಲಿ, ಜೋಳದ ಅಂಬಲಿ ಆಗ್ತಾ ಇದೆ. ರಾಗಿಗೆ ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ಒಂದೊಂದು ಅಲ್ಲೇ ಒಂದೊಂದು ಥರದ ಆಹಾರ ಪದಾರ್ಥಗಳಕ್ಕವು. ಇಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಂಥವ್ರು ನಾವು. ಆಹಾರ ಸಂಸ್ಕೃತಿ ಸಂಸ್ಕಾರ, ಮೊದಲು ಮನುಷ್ಯನಿಗೆ ಆಹಾರ ಸಂಸ್ಕೃತಿಯ ಸಂಸ್ಕಾರವಾಗಬೇಕು ಅನ್ನುವಂಥದ್ದು ನನ್ನ ಅಭಿಮತ. ನಮ್ಮ ಆಹಾರ ಯಾವುದಿದೆ, ನಮ್ಮ ಗುಣಮಾನಗಳು ಸಹಿತ ಅದೇ ರೀತಿಯೊಳಗೆ ಅವು ಇರ್ತಾ ಇವೆ ಅನ್ನುವಂಥದ್ದನ್ನು ಸಂಶೋಧಕರು ಕೆಲವೊಮ್ಮೆ ತಿಳಿಸ್ತಾ ಇದ್ದಾರೆ. ನಾಕಂಡ ಅಮೇರಿಕಾ ಅಂತಕ್ಕಂಥ ಡಾಕ್ಟರ್ ರಾಯಾ ಧಾರವಾಡ್ಕರ್ ಅವರು ಒಳ್ಳೆಯ ಪ್ರಬಂಧಕಾರರು. ಧಾರವಾಡ ಭಾಗದೊಳಗೆ ನಾಕಂಡ ಅಮೇರಿಕಾ ಅನ್ನುವಂಥ ಒಂದು ಪ್ರಬಂಧ ಈ ಪ್ರವಾಸಿ ಸಂಕಲನದೊಳಗೆ, ಪ್ರವಾಸ ಕಥನದೊಳಗೆ ಅವರು ವಿದೇಶಿಯರ ಮತ್ತು ಭಾರತೀಯರ ಆಹಾರ ಪದ್ಧತಿ ಎರಡನ್ನೂ ಅಲ್ಲೇ ನಮಗೆ ತಿಳಿಪಡಿಸಿದ್ದಾರೆ. ಇದರಲ್ಲಿ ವಿದೇಶಿಯರು ನಮ್ಮ ಆಹಾರ ಪದ್ಧತಿಗೆ, ನಮ್ಮ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ, ಮಾರು ಹೋಗ್ತಾ ಇದ್ದಾರೆ ಅಮೇರಿಕನ್ನರು ಮೊದಲಾಗಿ. ನಾವು ಆ ವಿದೇಶಿಯರ ಸಂಸ್ಕೃತಿಗೆ ನಾವು ಮಾರು ಹೋಗಿದ್ದೇವೆ. ಕಳೆದ 2 ದಿನಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನೋಡಿದ್ದೆ ವಿದ್ಯಾರ್ಥಿಗಳೇ. ಆಸ್ಟ್ರೇಲಿಯಾದ ಕೆಲವೊಂದು ಶಾಲೆಗಳಲ್ಲಿ ಕನ್ನಡವನ್ನು ಅಲ್ಲಿ ದ್ವಿತೀಯ ಭಾಷೆಯಾಗಿ ಆಯ್ದುಕೊಂಡು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿದ್ದಾರೆ. ಇದರ ಮೇಲೆ ಅಳಿಬೇಕು ನಾವು. ಒಂದು ಭಾಷೆಯ ಸಂಸ್ಕಾರ, ಭಾಷೆಯ ಸಂಸ್ಕೃತಿ ಕೂಡ. ನಮ್ಮ ಆಹಾರ ಸಂಸ್ಕೃತಿಯ ಜೊತೆಗೆ ಭಾಷೆಯ ಒಂದು ಸಂಸ್ಕೃತಿ, ಆ ಭಾಷೆಗಿರ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿ ಅಂತೀವಲ್ಲ, ಅದು ಬಹಳ ಮುಖ್ಯವಾಗಿ ನಿಲ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ರಾಗಿ ಮುದ್ದೆ ಅನ್ನುವಂಥದ್ದು ಇದು ಬಡವರ ಆಹಾರ ಅಂತ ಅದನ್ನು ತಿಳ್ಕೊಂಡ್ಬಿಟ್ಟಿವಿ. ಇವತ್ತದು ಬಡವರ ಆಹಾರ ಅಷ್ಟೇ ಅಲ್ಲದು, ಬಡವನನ್ನು ಶ್ರೀಮಂತ ದೇಹವನ್ನಾಗಿ ಮಾಡ್ತಕ್ಕಂಥ ಶಕ್ತಿಯ ರಾಗಿಯಲ್ಲಿದೆ ಅಂತ. ಭೌತಿಕವಾಗಿರ್ತಕ್ಕಂಥ ಸಂಪತ್ತನ್ನು ಸಾಕಷ್ಟು ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಆರೋಗ್ಯ ಸಂಪತ್ತಿಲ್ಲ ಅಂತಂದ್ರೆ ಅವನ್ನೆಲ್ಲ ಸುಟ್ಟರು ಸುಡ್ದಂಗೆ ಐತಿರಿ, ಆರೋಗ್ಯನೇ ಇಲ್ಲ. ಅವು BP ಶುಗರ್ ಐತೆ ಅವನಿಗೆ ಕ್ಯಾನ್ಸರ್ ಆಗಿದೆ ಅವನಿಗೆ. ಹೀಗೆ ಅನ್ನುವರನ್ನು ನೋಡ್ತಾ ಇದ್ವಿ ನಾವು. ಅದಕ್ಕೆ ಆರೋಗ್ಯ ಮುಖ್ಯ ಅಂತ ಮೊದಲು ದೈಹಿಕವಾಗಿರ್ತಕ್ಕಂಥ ಸ್ವಸ್ಥತೆ ಮುಖ್ಯ ಅಂತ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಗುಣ ಈ ದವಸ ಧಾನ್ಯಗಳಲ್ಲಿ, ಸಿರಿಧಾನ್ಯಗಳಲ್ಲಿ, ಅದರೊಳಗೆ ರಾಗಿ. ಸಿರಿಧಾನ್ಯಗಳಲ್ಲಿ ರಾಗಿಯೂ ಕೂಡ ಒಂದು. ಅಂಥ ರಾಗಿ ಔಷಧಿ ರೂಪದೊಳಗೆ ಇವತ್ತು ನಾವು ಅದನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಈ ಪ್ರಬಂಧವನ್ನು ಹೀಗೆ ಚಾಲೂ ಮಾಡ್ತಾ ಇದ್ದಾರೆ ಚಹ ರಘುನಾಥ್ ಲೇಖಕರು. ಅವರು ಆ ಗ್ರಾಮದ ಒಂದು ಅಧಿದೇವತೆಯ ನಾಗಮ್ಮ ಅಂತಕ್ಕಂಥ ಒಂದು ದೇವಾಲಯ, ಅಲ್ಲೇ ತಮ್ಮ ಮಗಳ ಒಂದು ಚೌಲಕ್ಕೆ ಬಂದಿದ್ದರಂತ. ಈ ಚೌಲ ಅನ್ನುವಂಥದ್ದು ಆ ದಕ್ಷಿಣ ಕರ್ನಾಟಕದ
ಚೇಹು ರಘುನಾಥ್ ಅವರ ಒಂದು ಭಾಷಿಕ ವಲಯದೊಳಗೆ ಚೌಲ. ನಾವು ಅದನ್ನು ಜವಳ ತೆಗೆಸೋದಂತೀವಿ. ನಾವು ಹುಟ್ಟಿದ ಮಕ್ಕಳಿಗೆ 1 ತಿಂಗಳಿಗೋ 5 ತಿಂಗಳಿಗೋ ಅವರವರ ಪ್ರಕಾರ ಆ ಮಕ್ಕಳ 2 ಕೂದಲನ್ನು ತೆಗಿಬೇಕು. ಅದಕ್ಕೆ ಚೌಲ ಅಂತ ಅವ್ರು ಅಂತಾರೆ. ನಾವು ಜವಳ ತೆಗೆಸ್ಬೇಕಂತ ಅವ್ರು ಚೌಲ ಅಂತಾರೆ. ಇಲ್ಲಿ ಮೊದಲ ಆ ಹುಡುಗನ ಅಥವಾ ಹುಡುಗಿಯ ಸೋದರ ಮಾವನಿಂದ ಆ ಚೌಲ ಮಾಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಆ ಜವಳ ತೆಗೆಸ್ತಾ ಇದ್ದಾರೆ ಅಂತ. ಹೀಗೆ ಅಂಥ ಒಂದು ಗ್ರಾಮದ ಅಧಿದೇವತೆ ನಾಗಮ್ಮನ ಗುಡಿಗೆ ದೇಗುಲಕ್ಕೆ ತಮ್ಮ ಮಗಳ ಚೌಲಕ್ಕೆ ಬಂದಿದ್ರಂತ. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ನಾನು ಅಣ್ಣನೊಡನೆ ಬಂದಿದ್ದೆ. ದೇಗುಲದ ಅಂಗಳದೊಳಗೆ ಆ ಕಟ್ಟೆಯ ಮೇಲೆ ಹೋಗಿ ಕೂತ್ಕೊಂಡೆ. ಆಗ ಇವರ ಮೂಗಿಗೆ ಏನೋ ಒಂದು ಹಿತವಾದಂಥ ಪರಿಮಳ ಬಂತಂತ. ಮೂಗಿಗೆ ಪರಿಮಳ ಬಂದಾಗ ಅದು ಮನಸ್ಸಿಗೆ ತಿಳಿಸ್ತಾ ಇದೆ. ಹಾಗಾಗಿ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡದ್ದು ಅದು ಹಿತವಾಗಿ ಅದು ಮನಸ್ಸಿಗೆ ತೋರ್ತಾ ಇದೆ. ಆ ಪರಿಮಳ ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದಂಥ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದಂಥ ಒಂದು ಶ್ರಮಿಕರ ಗುಂಪು ಇನ್ನೊಂದೆಡೆಯಲ್ಲಿ ಊಟ ಮಾಡ್ತಾ ಇದ್ರು. ಒಂದು ಕಟ್ಟೆಯ ಮೇಲೆ ಕುಂತ್ಕೊಂಡು ಅವರು ಆ ನೆರಳಿನೊಳಗೆ ಬುತ್ತಿಯನ್ನು ಉಚ್ಚಿ ಕುಳಿತುಕೊಂಡಿದ್ದರು ರೌಂಡಾಗಿ. ನಾವೇ ನಮ್ಮ ಹೊಲದಲ್ಲಿ ಎಳ್ಳಮಸಿ ಸಂದರ್ಭದಲ್ಲಿ, ಸೀಗೆ ಉಣ್ಣೆ ಸಂದರ್ಭದಲ್ಲಿ ಮಾಡ್ತಾ ಇದ್ವಲ್ಲ, ಚರಗ ಚೆಲ್ಲುವಂಥ ಸಂದರ್ಭದಲ್ಲಿ, ಹಂಗೆ ಶ್ರಮಿಕ ವರ್ಗ ಏನು ಗೌಂಡಿಗಳು ಮೊದಲಾಗಿ ಅವರು ಬುತ್ತಿ ಉಚ್ಕೊಂಡು ಕುಂತಿದ್ರು. ಅವ್ರ ಬುತ್ತಿಯಲ್ಲಿ ಏನಿತ್ತು ಅಂತಂದ್ರೆ ಆ ಪರಿಮಳ, ಸಾರಿನ ಪರಿಮಳ, ರಾಗಿ ಮುದ್ದೆಯ ಪರಿಮಳ. ಅದು ಮೂಗಿಗೆ ತಾಯ್ತು, ಮನಸ್ಸಿಗೆ ಕಳಿಸ್ತೆ ಅದು ಲೇಖಕರಿಗೆ. ಅದು ಹೊರಹೊಮ್ತಾ ಇತ್ತು ಆ ಬುತ್ತಿ ಬಿಚ್ಚಿದ ಕೂಡಲೇ. ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ 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 ಆಡಿಸ್ತಾವ ಮಲ್ಲಿಗೆ ನೀ ಹೊರಟದ್ದೀಗ ಇಲ್ಲಿ. ಬೇಂದ್ರಿಯವ್ರು ಹೇಳ್ತಾರಲ್ಲ, ಅದು ಮಲ್ಲಿಗೆ ಘಮ ವಾಸನೆ, ಪರಿಮಳ. ಅದು ಪರಿಮಳನ, ಇದು ಪರಿಮಳನ. ಇದು ಉಣ್ಣುವಂಥ ಪರಿಮಳ, ಅದು ಬರೀ ವಾಸಿಸುವಂಥ ಪರಿಮಳ. ಮೂಗು ವಾಸಿಸಿ ಬರೀ ಬಿಡುವಂಥದ್ದು ಒಂದು ಪರಿಮಳ ಆದರೆ, ಮೂಗು ವಾಸಿಸಿ ಮನಸ್ಸಿಗೆ ಕಳಿಸಿ ಅದರ ದೇಹಕ್ಕೆ ಒಳಗೆ ಕಳಿಸ್ತಕ್ಕಂಥದ್ದು ಇದು ಒಂದು ಪರಿಮಳ. ರಾಗಿ ಮುದ್ದೆ ಮತ್ತು ಆ ಸಾರಿನ ಪರಿಮಳ. ನಮ್ಮಲ್ಲಿ ಹಬ್ಬದೊಳಗೆ ಕಟ್ಟಿನ ಸಾರು ಅಂತ ಮಾಡ್ತಾರಲ್ಲ, ಆ ಕಟ್ಟಿನ ಸಾರು, ಕಡಲೆಬೇಳೆ ಸಾರು, ಅದಕ್ಕೆ ಹದವಾದಂಥ ಕರಿವೆ, ಕೊತ್ತಂಬರಿ, ಮಸಾಲೆ ಸಾಮಾನುಗಳನ್ನು ಹಾಕಿ ಮಾಡಿದಾಗ ಅದು ಘಮ 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 ಅನ್ನುತ್ತೆ. ಇವ್ರ ಮನೆಯಲ್ಲಿ ಕಟ್ಟಿನ ಸಾರು ಐತೆ ನೋಡುವಂಥ ಅಂಥ ಘಮಗೊಡುವಂಥ ಒಂದು ಸುವಾಸನೆ. ಅಷ್ಟೇ ಅಲ್ಲ, ಅದು ಹೊಟ್ಟೆಗೆ ಎಷ್ಟು ಹಿತವಾಗ್ಬೋದು, ಮೂಗಿ ಹಿತ ಆಗಿದ್ದು ಹೊಟ್ಟೆಗೆ ಹಿತ ಆಗ್ಬೋದಲ್ಲ ಅನ್ನುವಂಥ ಆಸೆಯನ್ನು ಮನಸ್ಸು ಮಾಡ್ತಾ ಇದೆಯಲ್ಲ. ಹಂಗೆ ಲೇಖಕರಿಗೆ ಆ ಶ್ರಮಿಕ ವರ್ಗ ಬುತ್ತಿ ಉಚ್ಚಿ ಆ ಮುದ್ದೆಯನ್ನು ಸಾರಿನಲ್ಲಿ ಕಿವುಚಿ ಕಿವುಚಿ ಅದನ್ನು ಉಣ್ಲಿಕ್ಕೆ ಕೆನಿ ಮಾಡಿದ್ರಲ್ಲ, ಅದು ಘಮ 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 ಅಂತ ಬಂತು ಮೂಗಿಗೆ. ಮುದ್ದೆಯನ್ನು ಹಂಗೆ ಮುರಿತಾ ಇದ್ರು ಅವರು. ಅಂದ್ರೆ ಅದನ್ನು ಹಂಗೆ ಹೊಳೆಸಾಳ್ತಿದ್ರು, ಅದನ್ನು ಏನು ಮುರಿತಿದ್ರು. ಆ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಮುದ್ದೆ ಹೆಂಗೆ ಅಂತಾರಂದ್ರೆ, ಅದನ್ನು ಉಂಡಿ ಉಂಡಿ ಮಾಡಿ ನಮ್ಮ ಗಂಟ್ಲಕ್ಕೆ ಎಷ್ಟು ಹೋಗುತ್ತೆ, ನಮ್ಮ ಬಾಯಾಗ ಎಷ್ಟು ಒಮ್ಮೆಲೆ ತುರುಕೊಳ್ಳೋದಿಲ್ಲ. ಅದನ್ನು ಒಂದು ಈ ನಮೂನಿ ಬಾಲ್ ಗಾತ್ರ ಇರುತ್ತೆ, ಕ್ರಿಕೆಟ್ ಬಾಲ್ ಅಳತಿ ಅದಕ್ಕಿಂತ ದೊಡ್ಡ ಕೂಡ ಮಾಡಿರ್ತಾರೆ ಅವನು. ರಾಗಿ ಮುದ್ದೆಯನ್ನು ನಮ್ಮಲ್ಲಿ ಜೋಳದ ಮುದ್ದೆಯನ್ನು ಸಹಿತ ಮಾಡ್ತಿದ್ವಿ ನಾವು, ಆದರೆ ಉಂಡಿ ಮಾಡೋದಿಲ್ಲ ನಾವು. ಅವ್ರು ಉಂಡಿ ಮಾಡ್ತಾಯಿದ್ರು, ಅವನು ಕಿವುಚಿ ಅವನು ಉಂಡಿ ಮಾಡ್ತಾಯಿದ್ರು. ನಾವು ನಮ್ಮ ಕಡೆ ಪಂಚಮಿ ಹಬ್ಬದೊಳಗೆ ಮೊದಲಾಗಿ ಅಳ್ಳಿಟ್ಟು ಉಂಡಿ ಮಾಡ್ತೀವಿ ನಾವು. ಕಡ್ಲಿ ಗೋಧಿ ಎಲ್ಲ ಕೂಡಿಸಿ ಅದನ್ನು ಹಿಟ್ಟು ಹಾಕಿಸಿ, ಹುರಿ ಹಿಟ್ಟು ಹಾಕಿ ಅದನ್ನು ನಾವು ಹೊದ್ಯಾಡೋ ನೀರಿನೊಳಗೆ ಬೆಲ್ಲ ಅದನ್ನು ಅಲ್ಲಿ ಕಲಿಸಿ ಅದನ್ನು ಏನು ಕರಗಿಸಿ ಅದರಲ್ಲಿ ತಿರುಗ್ತಾ ಇದ್ದಾರೆ ನಮ್ಮ ತಾಯಿ. ಅದನ್ನು ಹಳ್ಳಿಟ್ಟು ಉಂಡಿ ಮಾಡ್ತಾಯಿದ್ದಾರೆ. ಹಳ್ಳಿಟ್ಟು ಉಂಡೆ ಮತ್ತು
ಕಡ್ಲಿಬ್ಯಾಳಿ ಅಥವಾ ಕಡ್ಲಿ ಆ ಪಲ್ಯವನ್ನು ಇಟ್ಕೊಂಡು ತುಪ್ಪ ಹಾಕ್ಕೊಂಡು ನಾವು ತಿಂತೀವಲ್ಲ, ಇದು ಹಂಗಲ್ಲ. ಇದು ಇದರ ತರಹವೇ. ಅಂದ್ರೆ ಇಲ್ಲೇ ಈ ಇದರ ತರಹವೇ ಒಂದು ರೀತಿ ರಾಗಿ ಮುದ್ದೆ ಮತ್ತು ಅಳ್ಳಿಟ್ಟು ಒಂದೇ ರೀತಿಯೊಳಗಿರ್ತಕ್ಕಂಥದ್ದು, ಆದರೆ ಅದು ಸ್ವೀಟ್ ಇರ್ತಾ ಇದೆ. ಆ ಸ್ವೀಟ್ ಇರ್ತಕ್ಕಂಥ ಒಂದು ಏನು ಅಳ್ಳಿಟ್ಟೇ ಬೇರೆ. ಇದು ಸಾಂಬಾರಿನ ಜೊತೆ ತಿಂತಕ್ಕಂಥದ್ದು ಏನು ರಾಗಿ ಮುದ್ದೆ. ಆ ಘಮಗುಡುವಂಥ ಒಂದು ವಾಸನೆ ಮೂಗಿಗೆ ಬಡಿತಾ ಇದೆ. ಮೂಗಿಗೆ ಬಡಿದು ಲೇಖಕರಿಗೆ ಏನಪ್ಪ ಎಂಥ ಪರಿಮಳ ಐತಿದು, ಇದನ್ನು ತಿನ್ನಲೇಬೇಕು ಅನ್ನುವಂಥ ಒಂದು ಆತುರ ಅವರ ಮೂಗಿಗೆ, ಮೂಗು ಹೇಳ್ತಾ ಇದೆ, ಮನಸ್ಸು ಹೇಳ್ತಾ ಇದೆ ತಿನ್ನಬೇಕು ಅಂತ. ದುಡಿಯುವ ವರ್ಗ ನೋಡ್ರಿ, ಇದು ಶ್ರಮಿಕ ವರ್ಗದ ಆಹಾರ. ಅಲ್ಲಿ ಆ ರಾಗಿ ಮುದ್ದೆ ಅನ್ನುವಂಥದ್ದನ್ನು ಮೊದಲೇ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅವರು. ದುಡಿಯುವ ವರ್ಗ ನಮ್ಮ ರೈತರು ನಮ್ಮ ಉತ್ತರ ಕರ್ನಾಟಕದೊಳಗೆ ಜೋಳ ರೊಟ್ಟಿ ತಿಂದ್ರಂದ್ರೆ ಗಟ್ಟಿಯಾಗಿ ಹೋಗ್ತಾರೆ ಅವರು. ಇವತ್ತು ಅದರ ಪರಿವು ನಮಗೆ ಇವತ್ತು ಕಡಿಮೆ ಆಗ್ತಾ ಇದೆ. ಅದರ ಅರಿವು ಯಾವ ರೀತಿಯೊಳಗೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಉಪವಾಸ ಚಹಾ ಕುಡಿದು ಇವತ್ತು ಜೋಳ ಕೇಳಕ್ಕೆ ಹೋಗ್ತಾರೆ, 2 ತಾಸಿನೊಳಗೆ ಹೊಳ್ಳಿ ಬರ್ತಾರೆ, 1 ತಾಸಿನೊಳಗೆ ಹೊಳ್ಳಿ ಬರ್ತಾರೆ. ಯಾಕಂದ್ರೆ ಶಕ್ತಿ ಗೊಂದು ಬಿಡ್ತಾ ಇದ್ದಾರೆ. ಖಡಕ್ ರೊಟ್ಟಿ, ಮೊಸರು, ಎಣ್ಗಾಯಿ ಪಲ್ಯ ಇವನ್ನೆಲ್ಲ ತಿಂದು ಹೋದ್ರೆ 12 ಗಂಟೆ ಮಟ್ಟ ಜೋಳ ಕೀಳ್ತಾ ಇದ್ರು ಮೊದಲು. ಇವತ್ತು ಹಂಗೆ ಉಳಿದಿಲ್ಲ. ಶ್ರಮಿಕರು ಗಟ್ಟಿ ಆಹಾರವನ್ನೇ ತಿನ್ನಬೇಕು. ಶ್ರಮಿಕರು ಗಟ್ಟಿ ಆಹಾರವನ್ನೇ ತಿನ್ನಬೇಕು. ಅದನ್ನು ತಿಂತಾ ಇದ್ರವರು ತುತ್ತುಗಳನ್ನು ಅದರಲ್ಲಿ ಸಾರಿನಲ್ಲಿ ಹೊರಳಿಸಿ ನುಂಗುತ್ತಾ ಇದ್ರು. ಅದು ತಿನ್ನುವುದಲ್ಲ, ಅದು ನುಂಗುವುದು. ಏನು ಅಳ್ಳಿಟ್ಟು ತಿಂತೀವಿ ನಾವು, ಆದರೂ ಇದು ನುಂಗುದಿದು ರಾಗಿ ಮುದ್ದೆ. ಗುಳಮನ ನುಂಗುದು, ಹಲ್ಲಲ್ಲಿ ಅದನ್ನು ತಿಕ್ಕಿ ಅದನ್ನು ತಿಂದು ಕಳಿಸೋದಲ್ಲದು, ಹೊರ್ಕೊಳ್ಳುತ್ತದೆ. ಇಲ್ಲಿಕಂದ್ರೆ ಹಲ್ಲಿಗೆನೆ ಸುಮ್ಮನೆ ಸೀದಾ ಒಳಗೆ ಹಾಕಿಬಿಡ್ಬೇಕು. ಶಿವಾಯ ನಮ ಅಂತಂದು. ಇತ್ತ ನೋಡ್ತಾ ಇದ್ರು, ಈ ಕಡೆ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರು ಹೊಡೆದಿತ್ತು. ನಮ್ಮ ಅಣ್ಣ ಮತ್ತು ನಾನು ಅದನ್ನು ನೋಡಿ ನಮ್ಮ ನಾಲಿಗೆಯ ಮೇಲೆ ಏನು ನೀರು ಬರ್ತಾ ಇತ್ತು ಅವ್ರು ತಿನ್ನೋದು ನೋಡಿ. ಏನೋ ಹುಣಸೆ ಹಣ್ಣು ತಿನ್ನುವಾರನ್ನು ನೋಡಿ ಕೂಡ ಏನು ನಮ್ಮ ನೀರು ಬರ್ತಾಯಿದೆ ನಮ್ಮ ನಾಲಿಗೆ ಮೇಲೆ, ಬಾಯಲ್ಲಿ. ಉಣ್ಣೋರು ನೋಡಿ ಆ ರುಚಿ ನೋಡಿ ನಮಗೆ ಅಲ್ಲೇ ನೀರು ಬರ್ತಾ ಇದೆ. ಹೀಗೆ ಆಗ್ತಾ ಇದೆ. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಚಿತ್ರಗಳು ಮೂಡಿಕೊಂಡವು. ಹಸಿವಾದಾಗ ಅಂಥ ಗಮಗುಡುವಂಥ ಒಂದು ಪದಾರ್ಥ ಕಣ್ಣಿಗೆ ಬಿತ್ತು ಅಂತಂದ್ರೆ, ಮನಸ್ಸಿಗೆ ನಾಡ್ತು ಅಂತಂದ್ರೆ ಕೇಳುತ್ತಾನದ ಮೂಗು, ಉಣ್ಣೋಗು ಮೊದಲ ಅಂತ ಹೇಳ್ತಿರ್ತ ಮೂಗು. ಪಂಚೇಂದ್ರಿಯಗಳು ಭಾಳ ಸೂಕ್ಷ್ಮ ಇರ್ತಾವೆ. ನಾಲ್ಗೆ, ಮೂಗು, ಬಾಯಿ ಇವಕ್ಕೆ ಏನಾದ್ರು ಕೇಳ್ತಂದ್ರೆ, ವಾಸಿಸಿ ನೋಡಿತಂದ್ರೆ ಮೂಗು ಬಿಡುವುದೇ ಇಲ್ಲದೆ ಅತ್ಲ ಹೋಗಂತ ಹೇಳುತ್ತೆ ಮನಸ್ಸಿಗೆ. ನಾಲಿಗೆ ಚಪಲ ಅತ್ಲ ಹೋಗಂತ ಕಾಲಿಗೆ ಹೇಳುತ್ತೆ, ಮೆದುಳಿಗೆ ತಲುಪಿಸಿ. ಹಂಗಾಯ್ತು ಇವರ ಜೀವನವು ಕೂಡ. ಅಲ್ಲಿ ಹಸಿವಿನಿಂದಾಗಿ ಜಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಚಿತ್ರಗಳು ಮೂಡಿಕೊಂಡವು. ಇವ್ರು ಜಂಪು ಹತ್ತಿ ಹಂಗೋ ಅದ್ರಾಗೂ ಸಹಿತ ಮುದ್ದೆ ಸಾಲನ್ನ ಬರಾಕಂತು ಅಂತ. ಹೆಂಗೈತಿ ನೋಡ್ರಿ. ನಾವೇನಾದರೂ ಬೇಕಾದಂಥ ಅಡಿಗೆ ಪದಾರ್ಥ ನೋಡಿ ನಾವು ಹಂಗೆ ಹೊಟ್ಟೆ ಇಸ್ಕೊಂಡು ಮುಕ್ಕೊಂಡ್ವಿ ಅಂತಂದ್ರೆ ರಾತ್ರಿ ಸಹಿತ ನಮ್ಮ ಕನಸಿನೊಳಗೆ ಅವು ಬರ್ತಿರ್ತಾವೆ. ಆ ರೀತಿಯೊಳಗೆ ರಾಗಿ ಮುದ್ದೆ ಕೂಡ ಹಂಗೆ ಮಾಡ್ತಿಲ್ಲ ಲೇಖಕರಿಗೆ. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ನೋಡ್ರಿ, ರಾಗಿ ಮುದ್ದೆ ಅಂದಾಕ್ಷಣ ಇಲ್ಲಿ ಲೇಖಕರಿಗೆ ನೆನಪಾಗಿದ್ದು 2 ಅಂಶಗಳು. ಒಂದು, ರಾಗಿ ಮುದ್ದೆ ಆ ಒಂದು ಬಡತನ ಮತ್ತು ಕನ್ನಡತನ. ಬಡತನ ಮತ್ತು ಕನ್ನಡತನ 2 ಒಂದ ನೀವು ಹಂಗಾರ. ಬಡತನ ಬೇರೆ, ಕನ್ನಡತನ ಬೇರೆ. ಕನ್ನಡಿಗರಿಗೆ ಬಡತನ ಅಲ್ಲ. ಬಡವರು ಯಾರಾದರೂ ಇದ್ರು ಅಂತಂದ್ರೆ ಬಡವರ ಆಹಾರ
ರಾಗಿ ಮುದ್ದೆ ಅಂತದು. ಆ ರಾಗಿ ಮುದ್ದೆಯ ಆಹಾರದಲ್ಲಿ ಕನ್ನಡತನ ಇದೆ ಅಂತ ಅಲ್ಲಿ. ರಾಗಿ ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ ಅಂತ ಅಲ್ಲಿ. ಜೋಳ ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ ಅಂತ ಅಲ್ಲಿ. ಹಂಗೆ ಇದು ಒಂದು ಪ್ರದೇಶದ ಆಹಾರ ಪದ್ಧತಿಗೂ, ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಹಂಗಾಗಿ ಇದನ್ನು ಕಾವ್ಯಗಳಲ್ಲಿ ಸಹಿತ ರಾಗಿಯ ಒಂದು ಚರ್ಚೆಯನ್ನು ಕನಕದಾಸರಂಥವರು ಮಾಡಿದ್ದಾರೆ ಅನ್ನುವಂಥದ್ದು. ಕನ್ನಡ ಸಂಸ್ಕೃತಿ ಅಂದ್ರೆ ಏನಂಗಾರ, ಒಂದು ಸಂಸ್ಕೃತಿ ಅಂದ್ರೆ ಏನು? ಕನ್ನಡಿಗರ ಸಂಸ್ಕೃತಿ ಅಂತೀವಿ ನಾವು, ಕರ್ನಾಟಕದ ಸಂಸ್ಕೃತಿ ಅಂತೀವಿ ನಾವು. ಕರ್ನಾಟಕದ ಸಂಸ್ಕೃತಿ ಅಂತಂದ್ರೆ ಅದರಲ್ಲಿ ಸಾಹಿತ್ಯ, ಕಲೆ, ಸಂಗೀತ ಇವುಗಳ ಜೊತೆಗೆ ಅಲ್ಲಿ ಆಹಾರ ಸಂಸ್ಕೃತಿ, ವಿಹಾರ ಸಂಸ್ಕೃತಿ. ಚಲೋ ಕನ್ನಡ ನಾಡು ಅಂತಕ್ಕಂಥ ಒಂದು ಪುಸ್ತಕದೊಳಗೆ ನಮ್ಮ ಏನು ಕನ್ನಡ ಹೋರಾಟಗಾರರಾಗಿದ್ದಂಥ ಪಾಟೀಲ್ ಪುಟ್ಟಪ್ಪನವರು ಅದರಲ್ಲಿ ಇಡೀ ಕನ್ನಡಿಗರ ಕರ್ನಾಟಕ ಸಂಸ್ಕೃತಿಯ ಚಿತ್ರಣಗಳನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಸಂಸ್ಕೃತಿ ಹಿಂದೆ ಮಹಾರಾಷ್ಟ್ರದ ಆಚೆಗೂ ಕೂಡ ಹಬ್ಬಿತ್ತು ಅಂತಾರೆ, ಹೊರಗೂ ಸಹಿತ ಹೋಗಿತ್ತು ಗ್ರೀಕ್ ದೇಶದ ಕಡೆಗೆ. ಹಾಗಾಗಿ ಕನ್ನಡಿಗ ಅನೇಕ ರಾಜರು ಈ ಕರ್ನಾಟಕ ಸಂಸ್ಕೃತಿಯನ್ನು ವಿವಿಧ ಮೂಲಗಳಿಂದ, ಅಂದರೆ ವಿವಿಧ ಮೂಲಗಳಿಂದ ಸಂಸ್ಕೃತಿಯ ಮೂಲಗಳು, ಅದು ಆಹಾರ ಸಂಸ್ಕೃತಿ ಇರ್ಬೋದು, ಕಲೆಯ ಸಂಸ್ಕೃತಿ ಇರ್ಬೋದು, ಸಂಗೀತ ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಸಂಸ್ಕೃತಿ ಇರ್ಬೋದು, ಇವನ್ನೆಲ್ಲವನ್ನು ಕೊಂಡೊಯ್ದಂಥವರು ಕನ್ನಡಿಗರು. ಅವೆಲ್ಲ ಸಂಸ್ಕೃತಿ ಎನಿಸ್ಕೊಳ್ತಾ ಇದೆ. ಇಲ್ಲಿ ಆಹಾರ ಸಂಸ್ಕೃತಿ, ಕನ್ನಡಿಗರ ಆಹಾರ ಸಂಸ್ಕೃತಿ ಒಳಗೆ ರಾಗಿ ಮುದ್ದೆ ಆಹಾರ, ಜೋಳನೂ ಕೂಡ ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಸಿರಿಧಾನ್ಯಗಳ ಒಂದು ನೆನಪ ಮಾಡಿಕೊಡಬೇಕಾದಂಥ ಒಂದು ಅಗತ್ಯತೆ ಇತ್ತೇನೋ ರಘುನಾಥ್ ಅವರಿಗೆ ಅಂತ ನನಗೆ ಒಂದು ಸಣ್ಣ ವಿಮರ್ಶೆ ಕಾಡ್ತಾ ಇದೆ. ಆದರೆ ರಾಗಿ ಬಗ್ಗೆನೇ ಅವ್ರು ಹೇಳಿದಾಗ ನಾವೆಲ್ಲ ಅವು ಬಂದು ನಿಂದಿರ್ತಾವೆ. ಏನು? ಎಲ್ಲ ಸಿರಿಧಾನ್ಯಗಳು, ಎಲ್ಲ ದವಸ ಧಾನ್ಯಗಳು ಇಲ್ಲಿ ಬೆಳೀತಕ್ಕಂಥವುಗಳು. ಭತ್ತ ಬೆಳೆಯುವ ನಾಡಿದು, ರಾಗಿ ಬೆಳೆಯುವ ನಾಡಿದು ಅಂತ ಯಾವ ಕವಿಗಳು ಸಾಕಷ್ಟು ಮಂದಿ ಅದನ್ನು ಹೇಳ್ಯಾರ. ನೆಮ್ಮದಿಯ ತವರೂರಿದು ಅನ್ನುವಂಥದ್ದು. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಕನ್ನಡ ಸಂಸ್ಕೃತಿ ಅಂದ್ರೆ ಕರ್ನಾಟಕ ಅಂದ್ರೆ ಬೇರೆ ಅಲ್ಲ, ರಾಗಿ ಮುದ್ದೆ ಬೇರೆ ಅಲ್ಲ, ಕರ್ನಾಟಕ ಅಂದ್ರೆ ಬೇರೆ ಅಲ್ಲ, ಕನ್ನಡತನ ಅಂದ್ರೆ ಬೇರೆ ಅಲ್ಲ. ಎರಡು ಒಂದರಲ್ಲಿ ಒಂದು ಅದೈತಿ, ಅದರಲ್ಲಿ ಇದೈತಿ ಅಂತ. ನಮ್ಮ ಆಹಾರ ಪದ್ಧತಿಯಲ್ಲಿ ಕನ್ನಡತನ ಐತಿ, ಕನ್ನಡತನದಲ್ಲಿ ಆಹಾರ ಪದ್ಧತಿ ಐತಿ ಅಂತ. ಆಹಾರ ಪದ್ಧತಿಯ ಜೊತೆಗೆ ಆ ಇನ್ನುಳಿದ ಸಂಸ್ಕೃತಿಗಳು ಹೊಂದಿಕೊಂಡು ಇಡಿಯಾಗಿ ಕರ್ನಾಟಕ ಸಂಸ್ಕೃತಿ ಅಂತ ನಾವು ಕರಿತಾ ಇದ್ದೀವಿ. ಮತ್ತು ಆ ಸಂಸ್ಕೃತಿ ಅನ್ನುವಂಥ ಪದನೇ ನಾನು ಮೊನ್ನೆ ಹೇಳಿದಂತೆ ಅದು ಕಲ್ಚರ್ ಅನ್ನುವಂಥ ಪದ, ಇಂಗ್ಲೀಷಿನ ಕಲ್ಚರ್. ಅದು ಅಗ್ರಿಕಲ್ಚರ್ ಅಂತೀವಿ ನಾವು. ನೋಡಿ, ಇಲ್ಲಿ ರಾಗಿಯನ್ನು ಯಾರು ಬೆಳೀತಾರೆ? ಕೃಷಿಕರು ಬೆಳೀತಾರೆ. ಕೃಷಿ ಸಂಸ್ಕೃತಿಯ ಮಾತದು. ಹಾಗಾಗಿ ರಾಗಿ ಬೇರೆಯಲ್ಲ, ರೈತ ಬೇರೆಯಲ್ಲ, ಕನ್ನಡತನ ಬೇರೆಯಲ್ಲ ಅನ್ಬೋದೇನೋ, ಹಿಂಗೆ ವಿಚಾರ ಮಾಡ್ಬೋದೇನೋ ನಾವು. ನಮಗೆ ಹಳ್ಳಿಯ ಕಡೆಗೆ, ಗ್ರಾಮೀಣ ಪರಿಸರದ ಕಡೆಗೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಲೇಖಕರು. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ, ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ಅಂತಾರೆ ಅವರು. ಒಂದು ಹಳ್ಳಿಯಪ್ಪ, ಆ ಹಳ್ಳಿ ಹೆಂಗಿರುತ್ತ? ಹೊಲದ ಬದಿಯ ಬೃಹತ್ ಮರ ಒಂದು ಹಳ್ಳಿಯಪ್ಪ, ಹಳ್ಳಿ ಮಗ್ಲು ಹೊಲಪ್ಪ. ಊರ ಮುಂದಿನ ತಿಳಿನೀರಿನ ಹಳ್ಳ, ನಮ್ಮ ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮರು ಹೇಳ್ತಾರಲ್ಲ ಒಂದು ಹಾಡಿನೊಳಗೆ, ಹಂಗೆ ಊರ ಮುಂದ ತಿಳಿನೀರಿನ ಹಳ್ಳ, ಒಮ್ಮೆಯಾದರೂ ಬತ್ತಿಲ್ಲದು ತಿಳಿಯು, ಬದಿಯ ತೋಟಗಳ ಬೆಳಸಿಯ ಕಳೆಯು, ಕೇಳಿ ಇಲ್ಲೇನ ಕೇಳಿ ಇಲ್ಲೇನ ಕೇಳಿ ಇಲ್ಲೇನ ಲಾವಣಿಗಿಗಿ ಹಾಡ, ಯತಕವ್ವ ಶಾರ ಉರ ಬ್ಯಾಡ. ಇದು ಹಳ್ಳಿ ವಾತಾವರಣ ಅಂತಾರೆ ಇದಕ್ಕೆ, ಹಳ್ಳಿಯ ಚಿತ್ರಣ ಅಂತಾರೆ ಇದಕ್ಕೆ.
ಒಂದು ಹಳ್ಳಿಯಲ್ಲಿ ಐತೆ ಅಂದ್ರೆ ಒಂದು ಬೃಹತ್ ಮರ ಇರ್ತೈತೆ ಇಲ್ಲಿ. ಹೊಲಕ್ಕೊಂದು ಗಿಡ ಬೆಳೆಸಿರ್ತಾರ, ಹೊಲಕ್ಕೆ ಹಲವಾರು ಗಿಡಗಳು, ಒಂದು ಊಟದ ಗಿಡ ಅಂತಲೇ ಇರ್ತವೆ, ಒಂದು ಬೇವಿನ ಮರವೋ ಇನ್ನೊಂದು ಬೆಳೆಸಿರ್ತಾರೆ, ಬನ್ನಿ ಮರವೋ ಹಿಂಗೆ ನಮ್ಮಲ್ಲಿ. ಆ ಮರದ ನೆರಳಿನಲ್ಲಿ ಆ ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ ನೋಡ್ರಿ. ಭಾಳ ಚಂದ. ಹಳ್ಳಿಯಲ್ಲಿ ಮನೆಯಾಗಿದ್ದ ಹೊತ್ಕೊಂಡು ಹೋಗ್ತಾರ ಏನು ಬುತ್ತಿಯನ್ನು ಹೆಣ್ಮಗಳು ತಾಯಿ ಹೊಲಕ್ಕೆ. ಇವತ್ತೆಲ್ಲ ಆ ಬುತ್ತಿ ಹೊತ್ಕೊಂಡು ಹೋಗೋದು ಕಡಿಮೆ ಆಗೈತಿ. ಇವತ್ತೆಲ್ಲ ವಾಹನಗಳ ಮೇಲೆ ಇಟ್ಕೊಂಡು ಹೋಗೋದು ಭಾಳ ನಡೆದೈತಿ. ಇವತ್ತು ಆಧುನಿಕ ನಾಗರಿಕ ಜೀವನದೊಳಗೆ ಅದು ಹಳ್ಳಿಗೂ ಸಹಿತ ಒಕ್ಕರಿಸೈತಿ. ಗಾಡಿ ಇಲ್ಲದಂಥವ್ರು ಇವತ್ತು ಕೂಡ ಬುತ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಬೆಳಗಿನ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ಏಳ, ಬಸವನ ಹೊಡೆಕೊಂಡು ಹೊಲಕ್ಕೆ ಹೋಗ್ತೀನಿ, ಬುತ್ತಿಯ ನೀತಾರ ಅಂತ ಹೆಂಡತಿಗೆ ಹೇಳಕ್ಕ ನಾವು ಗೆಳೆಯಕ್ಕೆ ಹೋಗುವಂಥ ಗಂಡ. ಈಗ ಹಿಂದಿಲಿದ್ದ ಬುತ್ತಿ ಒಯ್ತಾ ಇದ್ದಾಳೆ ಗಂಡನಿಗೆ ಅಡುಗೆ ಮಾಡಿಕೊಂಡು. ಒಂದು ಚಿತ್ರಣ ಇದು, ಅಂದರೆ ಹಳ್ಳಿಯ ಚಿತ್ರಣ ಇದು. ನಮ್ಮ ತಾಯಿ ನಾವು ಸಣ್ಣವರಿದ್ದಾಗ ಬುತ್ತಿ ತರ್ತಾ ಇದ್ಲು ಹೊಲಕ್ಕೆ. ಎಷ್ಟು ಜನಕ್ಕೆ ಬುತ್ತಿ ಅಂತಂದ್ರೆ ನಮ್ಮದು ದೊಡ್ಡ ಕುಟುಂಬ, 10 ಜನ ಮಕ್ಕಳು, 9 ಜನ ಮಕ್ಕಳ ಒಂದು ಬೃಹತ್ ಕುಟುಂಬ ನಮ್ಮದು. ಮೊದಲು 2 ಕಿಲೋಮೀಟರ್ ನಡ್ಕೊಂತ ಬರ್ತಿದ್ಲು ಆ ಬುತ್ತಿ ಹೊತ್ಕೊಂಡು ನಮ್ಮವ್ವ. ದೂರದಿಂದ 1 ಕಿಲೋಮೀಟರ್ನಷ್ಟಾದರೂ ಸಹಿತ ಆಕೆ ಆಳ ಎತ್ತರ ಕಡಿಮೆ ಇದ್ದರೂ ಸಹಿತ ಆಕೆ ಬುತ್ತಿ ಆಕೆ ಎತ್ತರ ಮಾಡ್ತಾ ಇತ್ತು. ಆ ಬುತ್ತಿ ಕಾಣ್ತಾ ಇತ್ತು ಮೊದಲು ನಮಗೆ. ತಾಯಿ ಅದ್ರ ಕೆಳಗಿರ್ತಿದ್ಲು. ಆ ಬುತ್ತಿ ಯಾರಾದರೂ ನಾವು ಮೊದಲು ನೋಡಿದ್ರೆ ಬುತ್ತಿ ಬರ್ತಂತ ಕಾಯ್ತಾ ಇದ್ವಿ ಮಕ್ಕಳು. ನಮ್ಮಪ್ಪ ನೋಡ್ತಾ ಇದ್ದ, ಬುತ್ತಿ ಬರಲೇ ಇಲ್ಲ ಅಲ್ಲೇ, ನಿಮ್ಮವ್ವ ಬರಲೇ ಇಲ್ಲ, ಮುದಿಯಕ್ಕೆ ಬರಲೇ ಇಲ್ಲ ಅಲ್ಲೇ ಅಂತಿದ್ದು ನಮಗೆ ಸಣ್ಣವರಿದ್ದಾಗ. ಬುತ್ತಿಯಲ್ಲಿ ತಂದ್ಲು, ಆ ಬುತ್ತಿಯಲ್ಲಿ ಕಾಣ್ತು ಅಂತ ಅಂದ್ಕೂಲೆ, ಅವ್ವ ಕಾಣ್ಲು ಅಂತ ಅಂದ್ಕೂಲೆ ಅಲ್ಲೇ ಹೇಳ್ತಾ ಇದ್ವಿ ನಾವು, ಚಂದಪ್ಪ ಮೂಡಿದಲ್ಲೇ ಅಂತ. ಬುತ್ತಿ ತರ್ತಕ್ಕಂಥ ತಾಯಿಯ ನೆತ್ತಿಯ ಮೇಲೆ ಚಂದಪ್ಪನಂಗೆ ದೂರದಿಂದ ಮೂಡುವಂಥ ಚಂದಪ್ಪನ ಹುಣ್ಣಿಮೆಯ ಚಂದ್ರಪ್ಪನನ್ನು ನೋಡ್ತಾ ಇದ್ವಲ್ಲ, ಚಂದ್ರನನ್ನು ನೋಡ್ತಾ ಇದ್ವಲ್ಲ, ಹಂಗೆ ಬಿಳಿ ವಸ್ತ್ರದೊಳಗೆ, ಬಿಳಿ ಅರಿವಿಯೊಳಗೆ ಆ ಇಡೀ ಬುತ್ತಿಯನ್ನು ಕಟ್ತಿದ್ಲು ಒಂದು ಬುಟ್ಟಿ ಒಳಗೆ. ಅದು ಚಂದಪ್ಪನಂಗೆ ಕಾಣ್ತಾ ಇತ್ತು. ಅದು ಬರ್ಬರ್ತ ಚಂದಪ್ಪ ದೊಡ್ಡದಾಗಿ ಕಾಣ್ತಾ ಇತ್ತು ಹೊಲಕ್ಕೆ ಬಂದ ಕೂಡಲೇ. ಈಗ ದಟ್ಟ ಬೆಳೆದಿಂಗಳಾತ್ ನೋಡಪ್ಪ ಅಂತಿದ್ವಿ ನಾವೆಲ್ಲ, ಅನುಭವಿಸ್ತಾ ಇದ್ವಿ ಆ ಬುತ್ತಿ. ಆಕೆ ಶ್ರಮ ಸಾಧ್ಯವಾಗಿರ್ತಕ್ಕಂಥ ಬುತ್ತಿಯನ್ನು ಹೊತ್ಕೊಂಡು 10 ಮಂದಿ ಕೂಳು ಹೊತ್ಕೊಂಡ್ಬರ್ತಿದ್ಲು ನಮಗೆ. ಇವತ್ತು ಹೊರುವಂಥ ಸ್ವಸ್ಥರು ಅದಾರೇನು? ಇಲ್ಲ. ಆ ಗಟ್ಟಿತನ ಎದರಿಂದ? ಉತ್ತರ ಕರ್ನಾಟಕದ ಜ್ವಾಳ ತಿಂದಾಕಿ, ಮೊದಲ ಕೆಂಪು ಜೋಳ ಕಡುಬು ತಿಂದಾಕಿ, ಜೋಳ ಬೀಸ್ತಾಕಿ. ಹಂಗಾಗಿ ಗಟ್ಟಿದ್ಲಕಿ, ಗಟ್ಟಿದಾಳಾಕಿನ್ನು. ಅಂಥ ಒಂದು ಗಟ್ಟಿತನ ದಕ್ಷಿಣ ಕರ್ನಾಟಕದ ಮಂಡ್ಯ, ತುಮಕೂರು, ಕೋಲಾರ, ಮೈಸೂರು ಭಾಗದ ಮುಖ್ಯವಾಗಿರ್ತಕ್ಕಂಥ ಬೆಳೆ ರಾಗಿ. ನೋಡ್ರಿ ವಿದ್ಯಾರ್ಥಿಗಳೇ, ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದಂಥ ಬುತ್ತಿಯನ್ನು ಬೀಸ್ತಾ ಇದ್ದಾಳೆ. ಇದು ಹಳ್ಳಿಯ ಒಂದು ಚಿತ್ರಣ, ಹೊಲದ ಚಿತ್ರಣ ಇದು. ಮಧ್ಯಾಹ್ನದ ಊಟ 2 ಗಂಟೆ ಆಯಿತು, 3 ಗಂಟೆ ಆಯಿತು ಅಂತಂದ್ರೆ 4ರ ಮಟ ಊಟ ಇರುತ್ತಲ್ಲಿ. ಬುತ್ತಿ ಬೀಸ್ತಾ ಇದ್ದಾಳೆ ಆಕಿ. ಮಧ್ಯಾಹ್ನದ ಊಟ ಗುಂಪು ಕೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯಲ್ಲಿ. ನಮ್ಮಲ್ಲಿ ಹಂಗಲ್ಲ, ಕೈಯಲ್ಲಿ ಒಂದೊಂದು 2, 3 ರೊಟ್ಟಿ, ಅದರೊಳಗೆ ಥರದ ಪಲ್ಯ, ಹಕ್ಕರಿಕಿ, ಸಬ್ಬಸಿಗೆ, ಮೆಣಸಿನ್ಕಾಯಿ, ಹಾಗಲಕಾಯಿ, ಇವೆಲ್ಲ ಪಲ್ಯಗಳಿರ್ತಾವೆ ರೊಟ್ಟಿ ಒಳಗೆ. ಅಲ್ಲಿ ರಾಗಿ ಮುದ್ದೆ, ಆ ರಾಗಿ ಮುದ್ದೆ ಒಳಗೆ ಮತ್ತೆ ಗೊಜ್ಜು, ಸಾರು, ಅದನ್ನು ಬಟ್ಲ ಮಾಡಿಕೊಂಡು ಅದನ್ನು ಅದಮುತ್ತ ಅದನ್ನು ಹದ ಮಾಡೋದು. ಹದ ಮಾಡಿ 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 ಆ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಅದನ್ನು ಬದಲಿ ಮಾಡ್ತಾ ಇದ್ದಾರಂತ. ಪ್ರತಿಯೊಬ್ಬರ ಕೈಯಲ್ಲಿ ಮುದ್ದೆಗಳು ಹೋದವು ಅಂತಂದರೆ ಅದರಲ್ಲಿ ಸಾರು ಅಥವಾ ಗೊಜ್ಜು, ಅನೇಕ ಥರದ ಏನು ಕಾಯಿಪಲ್ಯಗಳನ್ನು ಅದರಲ್ಲಿ ಹಾಕಿ ಗೊಜ್ಜನ್ನು ಮಾಡಿ, ಸಾರನ್ನು ಮಾಡಿ, ಬೇಳೆ ಸಾರು, ಗೊಜ್ಜಿನ ಸಾರು, ಇದನ್ನು ಮಾಡಿ ಅದನ್ನು ಹಾಕಿ ತಿನ್ನತಕ್ಕಂಥದ್ದು. ಎಡಗೈ ಅಂಗೈ ಗುಣಿಯಲ್ಲಿ ಲಿಂಗ ಪೂಜೆ ಮಾಡಿದಂಗೆ ಏನು ರಾಗಿ ಮುದ್ದೆಯನ್ನು ಹಿಂಗೆ ಇಟ್ಕೊಳ್ಳೋದು ಅಂತ. ಅದನ್ನ ಹಿಂಗೆ ಏನು ಹಿಂಗೆ ಕಿವ್ಸೋದು, ಅದರ ಗೊಜ್ಜು ಹಾಕೋದು, ಸಾರು ಹಾಕೋದು, ಬಟ್ಟಲಿನ ಆಕಾರ ಮಾಡಿಕೊಂಡು
ಅದು ಮುದ್ದೆ ಅದರೊಳಗೆ ಪೌಡಿಸಿಬಿಟ್ಟೈತಿ, ಮಲಗಿಬಿಟ್ಟಿತ್ತು. ಆ ಮುದ್ದೆ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತೆ. ನಾವು ರೊಟ್ಟಿ ಹೆಂಗೆ ತುಣುಕು ಮುರಿತೀವಲ್ಲ, ಆ ಮುದ್ದೆಯನ್ನು ಗಂಟ್ಲು ಎಷ್ಟು ಹೋಗುತ್ತೆ, ಆ ಗಂಟ್ಲದೊಳಗೆ ಎಷ್ಟು ಹೋಗ್ಬೇಕಾಗತ್ತೆ ಅಷ್ಟು ಅದನ್ನು ಹರ್ಕೊಂಡು ಮುರಿತ ಅದನ್ನು ನುಂಗ್ತಾ ಗುಳುಮ್ ನುಂಗುತ್ತಾ ಆ ಊಟ ಮಾಡ್ತಕ್ಕಂಥ ಪರಿ ಇಲ್ಲೇ ಲೇಖಕರು ನೆನಪಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ನಿಮ್ಮ ಬಾಯಲ್ಲೂ ಸಹಿತ ನೀರು ಬಂದಾವ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಯಾಕೆ ಒಂದು ಮುದ್ದೆ ಸಾಲಿಲ್ಲ ಅಂದ್ರೆ ಮತ್ತೊಂದು ಮುದ್ದೆ ಅವರ ಕೈಯಲ್ಲಿ ಆ ತಾಯಿ ಮತ್ತಿಡ್ತಕ್ಕಂಥದ್ದು. ಅದೇ ಹಳ್ಳಿಯ ಬದುಕು. ಇದು ದುಡಿಯುವ ಜನರ ಬದುಕು, ಶ್ರಮಕ ವರ್ಗದ ಬದುಕಿದು. ಅದಕ್ಕೆ ಕುವೆಂಪುರಂಥವರು ಉಳುವ ಯೋಗಿಯ ನೋಡಲ್ಲಿ ಶ್ರಮಿಕ ವರ್ಗ ಅಂತ. ಇದಕ್ಕೆ ನಮ್ಮ ಬಯಲು ಸೀಮೆಯೊಳಗೆ ರೊಟ್ಟಿ, 3 ರೊಟ್ಟಿ ಸಾಲಿನ ಮತ್ತೊಂದು ರೊಟ್ಟಿ ಮತ್ತೆ ಏನಾದರೂ ಸಂಗಟಿ ಅಥವಾ ಈಗ ಅನ್ನ ಬಂದೈತಿ ನಮ್ಮಲ್ಲಿ ನವಣಿ ಅನ್ನ, ಇನ್ನಿತರ ಪದಾರ್ಥಗಳು. ಹೀಗೆ ನಮಗೆ ತಾಟೇ ಬೇಕಾಗಿಲ್ಲ. ನಮ್ಮ ರೊಟ್ಟಿ ಇದ್ದಂಥವ್ರಿಗೆ ಅವ್ರಿಗಿನ್ನೂ ಮುದ್ದಿಗೆ ತಾಟ ಬೇಕು. ನಮಗಂತೂ ಬೇಕಾಗಿಲ್ಲ ತಾಟ ಅಂತ. ಆ ರೊಟ್ಟಿ ನೆನೆದಂಗೆಲ್ಲ ಅದನ್ನು ತಿನ್ನಲಿಕ್ಕೆ ಮತ್ತಷ್ಟು ರುಚಿಕಟ್ಟಾಗಿ ಅದು ಬರ್ತಾ ಇದೆ ಅನ್ನುವಂಥದ್ದು. ಹೀಗೆ ಒಂದು ಹಳ್ಳಿಯ ಪರಿಸರ, ಹೊಲದ ಪರಿಸರ, ಅಲ್ಲಿ ಮುದ್ದೆ ಉಣ್ಣುವಂಥ ಶ್ರಮಿಕ ವರ್ಗದ, ದುಡಿಯುವ ವರ್ಗದ ಪರಿಸರವನ್ನು ನಮಗೆ ಚಹ ರಘುನಾಥ್ ಅವರು ಭಾಳ ಸ್ಪಷ್ಟವಾಗಿ ಇದನ್ನು ಮಾಡಿಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಮತ್ತು ತಮ್ಮ ಬಾಲ್ಯದ ಅಂಚಿನಲ್ಲಿ ಏನೇನು ನೆನಪುಗಳಿದ್ದು ಮುದ್ದೆಯ ಬಗ್ಗೆ ಅನ್ನುವಂಥದ್ದನ್ನು ರಘುನಾಥ್ ಅವರು ಮತ್ತೆ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ಅವಧಿಯೊಳಗೆ ಮತ್ತೆ ಹೋಗೋಣ.